ಪೊಲಿಟಿಕಲ್ ಡಿಸಿಷನ್ ಮಾಡಿ ಬೆಳಗ್ಗೆ ಬಿಜೆಪಿ ಜೊತೆ ಯಾಕೆ ದೇಶಕ್ಕೆ ಒಂದ್ ನಿಮಿಷ ಇತಿಹಾಸ ತೆಗೆದು ನೋಡ್ರಿ. ಇತಿಹಾಸ ಅಲ್ಲ, ದೇವೇಗೌಡ ಇತಿಹಾಸ ಹಿಂದೆಗಡೆ ತೆಗೆದು ಹೋಗಿ ಸ್ಟೇಟ್ಮೆಂಟ್ ಈಗ ಬಿಜೆಪಿ ಮಾಡ್ತಿರ್ತಕ್ಕಂಥ ಸಮಾಧಾನ ಕಿಚ್ಚೋದ್ರಿಂದ ಪ್ರದೀಪ್ ಅವರು ಎಸ್ಕೇಪ್ ಆಗ್ತಿದ್ದಾರೆ, ಕಿಚ್ಚಿ ಎಸ್ಕೇಪ್ ಆಗ್ತಿದ್ದಾರೆ. ಅವ್ರು ಕೇಳಿದ ಸಿಂಪಲ್ ಪ್ರಶ್ನೆ, ದೇವೇಗೌಡರು ನಾನ್ ಮತ್ತೆ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಅಂದಿದ್ರು, ತಪ್ಪಲ್ಲ. ಈಗ್ಲೂ ಅದೇ ನಿಲುವು ಇದೆಯಾ ಬಿಜೆಪಿ ಜೊತೆ ಸೇರಿದ ಮೇಲೆ? ಈಗ ಹೇಳಿ ದೇವೇಗೌಡರು, ಹೇಳಿ ದೇವೇಗೌಡರು ಇವಾಗ ಕುಮಾರಸ್ವಾಮಿ ಹೇಳಿ ಅಂತ ಹೇಳಿ ನೀವು ನಿಮ್ಮ ನಿಲುವುಗಳನ್ನ ಸ್ಪಷ್ಟಪಡಿಸಿ. ನೀವು ಒಂದು ಪಕ್ಷಕ್ಕೆ ನೀವು ನಿಮ್ಮನ್ನು ಒತ್ತಾಯ ಮಾಡ್ಕೊಂಡಿದ್ರೆ, ಹಾಗಾಗಿ ನಾವು ಡಿಸಿಷನ್ ಚೇಂಜ್ ಮಾಡಿದ್ವಿ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಲ್ಲ ಸ್ವಾಮಿ, ಇತ್ತೀಚಿನ ದಿನಗಳಲ್ಲಿ ಮುಸಲ್ಮಾನರು ಸಪೋರ್ಟ್ ಮಾಡ್ತಿದ್ದಾರೆ. ವರ್ಗಾವಣೆ ಅಲ್ಲಿ ರಿಯಾಜ್ ಅಹಮದ್ ಅಂತ ಅಲ್ಲಿ ಕೂತಿದ್ದಾರೆ. ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು. ಈಗ ನೋಡಿ, ಆರೋಪ ಮಾಡಿದ್ರೆ ಓಕೆ ಮಾಡ್ಬೋದು, ಬಟ್ ಮುಸ್ಲಿಂ ಲೀಗ್ವರೆಗೂ ಹೋಗ್ಬೇಕಿಲ್ಲ. ರಿಯಾಜ್ ಅಹಮದ್ ಅವರೇ ಮುಸ್ಲಿಂ ಲೀಗ್ವರೆಗೂ ಹೋಗ್ಬೇಕಿಲ್ಲ, ಯಾಕಂದರೆ ಅದು ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೆಚ್ ಮಾಡಿ ಅದು ಸ್ವಲ್ಪ ಬೇಕಿರಲಿಲ್ಲ. ಅದು ನಾನು ಯಾಕಂದರೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಮ್ಯಾನಿಫೆಸ್ಟೋಯಿಂದ, ನೀವು ಹೇಳಿ ಇದು ಈ ಪಾಯಿಂಟ್ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ ಅಂತ. ಈಗ ನೋಡಿ, ಮ್ಯಾನಿಫೆಸ್ಟೋಲ್ಲಿ ಒಂದು ಪಾಯಿಂಟ್ ನೋಡಿದೆ, ಇದು ಮುಸ್ಲಿಮ್ಸ್ ಮೇಲೆ ಎನ್ಕೌಂಟರ್ ಆಗುತ್ತಂತಲ್ಲ ಉತ್ತರ ಪ್ರದೇಶಲ್ಲಿ, ಬುಲ್ಡೋಸರು ಎನ್ಕೌಂಟರು ಅದಾದಿಲ್ಲದೆ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಯಾರು ಹೇಳಿದ್ದು ಬರೀ ಮುಸ್ಲಿಮ್ಸ್ ಮೇಲೆ ಎನ್ಕೌಂಟರ್ ಆಗೋದಂತ? ನಾನು ಇವಾಗ ತಾನೇ ಇದು ಬರೋಕ್ಕಿಂತ ಮುಂಚೆ, ಡಿಬೇಟಿಗೆ ಬರೋಕ್ಕಿಂತ ಮುಂಚೆ ಒಂದು ರಿಸರ್ಚ್ ಮಾಡಿದೆ, ಎಷ್ಟು ಎನ್ಕೌಂಟರ್ ಆಗಿದೆ ಉತ್ತರ ಪ್ರದೇಶ. ಫಾರ್ ಎಕ್ಸಾಂಪಲ್, ಯಾಕಂದರೆ ಯೋಗಿ ಆದಿತ್ಯನಾಥ್ ಮೇಲೆ ಇರೋದು ಆರೋಪ, ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಎಷ್ಟು ಎನ್ಕೌಂಟರ್ ಆಗಿದೆ, ಬರೀ ಮುಸ್ಲಿಮ್ಸ್ ಮಾತ್ರ ಟಾರ್ಗೆಟ್ ಆಗಿದ್ದಾರೆ ಅಂತ ಆರೋಪ ಇರೋದು. ಒಂದು ರಿಸರ್ಚ್ ಮಾಡಿದೆ, ಕರೆಕ್ಟು ಅಲ್ಲ ಕೇಳಿಲಿ, ಶಾಕ್ ಆಗ್ಬಿಡ್ತೀರಾ ನೀವು. ರಿಸರ್ಚ್ ಮಾಡಿ ನೋಡಿದ್ರೆ ಆಲ್ಮೋಸ್ಟ್ 17,000 ಎನ್ಕೌಂಟರ್ ಸಿಚುವೇಶನ್ ಬಂದಿದೆ. ಅಲ್ಲಿ ಕಾಲಿಗೆ ಶೂಟ್ ಮಾಡಿದ್ದಾರೆ, ಅಲ್ಲಿಗೆ ಶೂಟ್ ಮಾಡಿದ್ದಾರೆ, ಇಲ್ಲಿ ಶೂಟ್. ಬಟ್ ಸತ್ತಿರೋದು 170 ರೌಡಿಗಳು, ಗ್ಯಾಂಗ್ಸ್ಟರ್ಗಳು. ಅದನ್ನು ಸೆನ್ಸಸ್ ಮಾಡೋಕ್ಕೆ ಹೋದರೆ ತಪ್ಪಾಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀವು ಸೆನ್ಸಸ್ ಆ್ಯಕ್ಚುಲಿ ಮಾಡಿದ್ರೆ ಅದು ರಾಂಗ್, ಅದು ತಪ್ಪು ರೀ, ಅದು ತಪ್ಪು ಆರೋಪ. ಆ ಥರ ಯಾರು ಹೇಳಿದ್ ಬರೀ ಮುಸ್ಲಿಮ್ಸ್ನ ಎನ್ಕೌಂಟರ್ ಮಾಡ್ತಾರೆ ಅಂತ? ಅದು ಹೇಗೆ ಹೇಳ್ತಾರೆ? ಅದು ಮ್ಯಾನಿಫೆಸ್ಟೋಲ್ ಬೇಕಿತ್ತಾ? ರಿಯಾಜ್ ಅಹಮದ್ ಅವರೇ, ಇನ್ನು ಈ ಥರ ಪಾಯಿಂಟ್ ನೋಡಿದ್ರೆ ಬರುತ್ತೆ ಡೌಟ್, ಇದು ತುಷ್ಟೀಕರಣ ಅವ್ರದ್ದು ಇರ್ಬೋದೇನೋ, ಓಲೈಕೆ ಅವ್ರದ್ದು ಇಂಟೆನ್ಷನ್ ಇತ್ತೋ ಏನೋ ಅಂತ. ರಿಯಾಜ್ ಅವರೇ, ಈಗ ಕಾಂಗ್ರೆಸ್ನವ್ರ ಪ್ರಣಾಳಿಕೆಯಲ್ಲಿ ಮುಸ್ಲಿಮರಿಗೆ ರಕ್ಷಣೆ ಕೊಡ್ತೀನಿ ಅಂದ್ರೆ ಅದು ತಾಲಿಬಾನ್ ಇದಾಗತ್ತೆ, ಮತ್ತೆ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಆಗತ್ತೆ. ಅದೇ ಮೋದಿ ಅವರು ಹೇಳಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆಗತ್ತೆ. ಹಾಗಾಗಿ ಈಗ ಕೆಲವೊಂದ್ ಕಡೆ ಆಗ್ತಾ ಇದೆ, ಯಾಕಂದ್ರೆ ಇವತ್ತು ಮುಸಲ್ಮಾನು ಎಲ್ಲೂ ಅಪಾಯದಲ್ಲಿಲ್ಲ, ಆತಂಕದಲ್ಲಿಲ್ಲ. ಯಾಕಂದ್ರೆ ಅಲ್ಹಮ್ದುಲಿಲ್ಲಾ, ಇನ್ಶಾ ಅಲ್ಲಾ ಮುಂದೂನು ಇರೋದು ಇಲ್ಲ. ಯಾಕಂದ್ರೆ ಆ ದೇವರನ್ನೋ ಒಂದು ನಂಬಿಕೆ ಇದೆಯಲ್ಲ, ಅದ್ರಲ್ಲಿ ಪ್ರೊಟೆಕ್ಷನ್ ಇದೀವಿ ನಾವು. ಆಮೇಲೆ ಇವತ್ತು ತುಂಬಾ ಅಪಾಯದಲ್ಲಿ ಮತ್ತೆ ಖತ್ರಾದಲ್ಲಿದ್ದಾರೆ ಅಂದ್ರೆ ಹಿಂದೂಗಳು ಮಾತ್ರ. ಯಾಕಂದ್ರೆ ಇವ್ರ ಮಕ್ಕಳ ಭವಿಷ್ಯ, ಇವರ ರಾಜಕೀಯ, ಆರ್ಥಿಕವಾಗಿ ಮತ್ತೆ ಎಲ್ಲಾ ರೀತಿಯಲ್ಲಿ ಕುಗ್ಗು ಹೋಗ್ತಾ ಇರುವಂತಹ ಸಿಚುಯೇಷನ್ ಕ್ರಿಯೇಟ್ ಆಗಿರೋದು ಹಿಂದೂಗಳು ಅಪಾಯದಲ್ಲಿರೋದು. ಯಾಕಂದ್ರೆ ಇವತ್ತು ಇವ್ರ ಸಾಮ್ರಾಜ್ಯ 10 ವರ್ಷದಲ್ಲಿ ಏನಾಗಿದೆ ಅನ್ನೋದನ್ನ ನೋಡಿ. 10 ವರ್ಷದಲ್ಲಿ ನೋಟ್ ಬ್ಯಾನ್ ಆಯ್ತು. ನೋಟ್ ಬ್ಯಾನ್ ಆದಾಗ ಯಾವುದು ಶ್ರೀಮಂತರು ನಿಂತ್ಕೊಂಡಿರ್ಲಿಲ್ಲ ಲೈನ್ ಅಲ್ಲಿ. ಇವತ್ತು ಎಲ್ಲಾ ಜನಸಾಮಾನ್ಯರೇ ಮತ್ತೆ ಪಬ್ಲಿಕ್ ನಿಂತ್ಕೊಂಡಿದ್ದು. ನೋಡಿ, ಇದು ಕೊರೋನಾ ಬಂದಂತ ಸಂದರ್ಭದಲ್ಲಿ ನಡ್ಕೊಂಡು ಬಂದಂತವ್ರು ಒಬ್ರು ಶ್ರೀಮಂತರಲ್ಲ, ಎಲ್ಲ ಜನಸಾಮಾನ್ಯರೇ. ಇವತ್ತು ಮುಸಲ್ಮಾನರಿಗೆ ಎತ್ಕಟ್ಟಿ ಇವ್ರು ರಾಜಕೀಯ ಮಾಡ್ತಾ ಇದಾರೆ, ಚುನಾವಣೆ ಗೆಲ್ಲುವಂತ ಪ್ರಯತ್ನ ಪಡ್ತಾ ಇದಾರೆ. ಇವತ್ತು ಹೇಳ್ತೀವಲ್ಲ, ಮುಸಲ್ಮಾನರು ಎಲ್ಲೂ ಆತಂಕದಲ್ಲೂ ಇಲ್ಲ, ಅಪಾಯದಲ್ಲೂ ಇಲ್ಲ, ಯಾವುದೇ ರೀತಿಯ ಭಯದಲ್ಲೂ ಇಲ್ಲ, ಇನ್ಶಾ ಅಲ್ಲಾ ಇರೋದು ಇಲ್ಲ. ಯಾಕಂದ್ರೆ ಮುಸಲ್ಮಾನರಿಗೆ ದೇವರನ್ನ ಒಂದು ನಂಬಿಕೆ ಇದೆ, ಅದ್ರ ಮೇಲೆ ನಂಬ್ಕೊಂಡು ಬದುಕೊಳ್ತಾರೆ. ಉದಾಹರಣೆಗೆ ಗಾಜಾ ನೋಡ್ಬೋದು, ನೀವು ಫಲಸ್ತೀನ್ ನೋಡ್ಬೋದು.
ಅದೇ ರೀತಿ ಮುಸಲ್ಮಾನರು ಆ ನಂಬಿಕೆ ಅದಕ್ಕೂ ಇಟ್ಟಿರುವಂತದ್ದು correction ಇಲ್ಲ, ಇವತ್ತು ನೀವು ಆತಂಕ ಮತ್ತೆ ಸುಮ್ನೆ ನಾನು ಅಪಾಯದಲ್ಲಿರುವವರು ಏನ್ ಮಾತಾಡ್ತೀನಿ ಹಿಂದೂಗಳು ನೀವು ಮಾತ್ರ. ಬೇರೆ ಅದು ಲೆವೆಲ್ಗೆ ಯಾರಿಂದ ನೀವು. ಅಂದ್ರೆ ಬಿಜೆಪಿ ರಿಯಾಜ್ ಅವರೇ, ಸರ್ಕಾರದಿಂದ ಬಿಜೆಪಿ ರಿಯಾಜ್ ಅವರೇ, ರಿಯಾಜ್ ಅವ್ರು ನೀವು ಹೇಳಿದ್ರಲ್ಲಿ ಒಂದು ಬಹಳ ವ್ಯಾಲಿಡ್ ಇತ್ತು, ಅದನ್ನ ಮಧು ಅವ್ರು ಉತ್ತರ ಕೊಡ್ಲಿ. ಅಲ್ಲ, ಮೋದಿ ಅವ್ರು ಹೇಳಿದ್ರೆ ಸಬ್ಕಾ ಸಾಥ್, ಅದೇ ಕಾಂಗ್ರೆಸ್ನವ್ರು ಹೇಳಿದ್ರೆ ಮುಸ್ಲಿಂ ಲೀಗು, ಕರೆಕ್ಟ್ ಅಲ್ವಾ? ನಾನು ಮೋದಿ ಅವ್ರು ಹೇಳ್ತಿದ್ದಾರೆ. ಒಂದು ಆಡ್ ಮಾಡ್ಬಿಡ್ಲಾ? ಶುಕ್ರಿಯಾ ಮೋದಿ ಬೈಜಾನ್ ಅಂತ ಸ್ಟಾರ್ಟ್ ಮಾಡಿದ್ರು. ಅದು ಏನಾಯ್ತು? ಪಾಯಿಂಟ್ ನಂಬರ್ 1 ಏನಾಯ್ತು? ಸಬ್ ಕ್ವೆಶ್ಚನ್ ಟು ಮ್ಯಾನಿಫೆಸ್ಟೋಲ್ ಇರುತ್ತಾ ಹೇಳಿ? ರಿಯಾಜ್ ಅವರು ಹೇಳಿದ್ರು ಮುಸಲ್ಮಾನರು ಆರಾಮಾಗಿದ್ದಾರೆ, ಹಿಂದೂ ಕತ್ರೆಯಲ್ಲಿ ಏನೋ ಅಂತ ಆ ಥರ ಹೇಳಿದ್ರು. ಆದರೆ ಒಂದು ರಿಯಾಜ್ ಅವರು ಅರ್ಥ ಮಾಡ್ಕೋಬೇಕು, ಭಾರತ ದೇಶ ಬಹುಸಂಖ್ಯಾತ ಹಿಂದೂಗಳು ಇರೋದ್ರಿಂದ ಎಲ್ಲರೂ ಚೆನ್ನಾಗಿದ್ದಾರೆ. ಅದನ್ನು ನೀವು ಫಸ್ಟ್ ಮನವರಿಕೆ ಮಾಡ್ಕೋಬೇಕು ರಿಯಾಜ್ ಅವರೇ. ಎಲ್ಲಿ ಕೇಳಿಸ್ಕೊಳ್ಳಿ, ಸ್ವಲ್ಪ ಕೇಳಿಸ್ಕೊಳ್ಳಿ ರಿಯಾಜ್ ಅವರೇ, ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ನೀವು ದಯವಿಟ್ಟು ಕೇಳಿಸ್ಕೋಬೇಕು. ನೀವಲ್ಲ ಆಚೆ ಇದ್ದೀರಾ ಅಂತ ನಾನು ಮಾತಾಡ್ತಿಲ್ಲ, ಇಲ್ಲ ನಾನು ಮಾತಾಡ್ಬೇಕಾಗತ್ತೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಭಾರತ ದೇಶದಲ್ಲಿ ಬಹುಸಂಖ್ಯಾತರು ಹಿಂದೂಗಳು, ನಾನು ಹಿಂದೂ ಮುಸ್ಲಿಂ ಅಂತ ತೆಗ್ದಿರಲ್ಲ, ನೀವು ಹೇಳಿದ್ದಕ್ಕೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ. ಭಾರತ ದೇಶ ಇವತ್ತಿನ ದಿವಸ ಬಹುಸಂಖ್ಯಾತರು ಹಿಂದೂಗಳು ಇರೋದ್ರಿಂದ ಮುಸಲ್ಮಾನರು ಅಥವಾ ಬೇರೆ ಬೇರೆ ಮೈನಾರಿಟೀಸು ಸುರಕ್ಷಿತವಾಗಿದ್ದಾರೆ. ಎಲ್ಲಿ ಮುಸಲ್ಮಾನರ ದೇಶ ಇದೆಯೋ ಅಲ್ಲೇ ಮುಸಲ್ಮಾನರು ಚೆನ್ನಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನ ಮಾತು. ಒಂದು ಎರಡನೇದು ಮಾತಾಡ್ಬೇಕು, ನಾನು ಕೇಳಿಸ್ಕೊಳ್ಳಿ. ಇವತ್ತಿನ ದಿವಸ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸಿರಿಯಾದಲ್ಲಿ ಇದ್ರೆ ಈ ಮಾತು ಹೇಳಕ್ ಆಗ್ತಾ ಇರ್ಲಿಲ್ಲ. ನೀವು ಭಾರತ ದೇಶದಲ್ಲಿ ಇರೋದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀರಾ. ಒಂದು ಎರಡನೇದು, ಯಾಕೆ ನಾವು ಈ ಮಾತನ್ನ ಪದೇ ಪದೇ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ, ನಾನು ಮತ್ತೊಮ್ಮೆ ಹೇಳ್ತೀನಿ, 1956ರಲ್ಲಿ ಹಿಂದೂ ಕೋಡ್ ಆಫ್ ಬಿಲ್ಸ್ ಅಂತ ತಗೊಂಡ್ಬಂದ್ರು. 4 ಆಕ್ಟ್ ತಗೊಂಡ್ಬಂದು ಹಿಂದೂಗಳಿಗೆ ಎಷ್ಟು ರೆಸ್ಟ್ರಿಕ್ಷನ್ಸ್ ಹಾಕಿದ್ರು, ಆ ಕಡ್ಡಾಯಗಳನ್ನ ಹಾಕಿದ್ರು. ಅದೇ ಕಡ್ಡಾಯಗಳನ್ನ ಶರಿಯತ್ ಆಕ್ಟ್ ಆಫ್ 1937 ಮುಟ್ಲಿಲ್ಲ ಅವರು. ಯಾಕೆ? ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ ನಾವು ಕಮ್ಯುನಿಟೀಸ್ನ ಮಾತಾಡಿಸ್ಬಿಟ್ಟು ಅವ್ರನ್ನ ರಿಫಾರ್ಮ್ ಮಾಡ್ತೀವಿ ಅಂತ. ಈ ಬುದ್ಧಿ ಯಾಕೆ ಇರ್ಲಿಲ್ಲ 1956 ಅಲ್ಲಿ ಕಾಂಗ್ರೆಸ್ನವ್ರಿಗೆ ಅನ್ನೋ ಪ್ರಶ್ನೆ ನಮ್ದು. ಎರಡನೇದು, ಇವತ್ತಿನ ದಿವಸ ಒಂದ್ ನಿಮಿಷ ಮಾತಾಡಿ ಸರ್. ಬರ್ತೀವಿ. ಮಧು ಅವರೇ, ವೆಂಕಟೇಶ್ ಅವರೇ, ಒಂದು ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಒಟ್ಟಿಗೆ ಕಿರ್ಚಿದ್ರೆ ನಮ್ಮ ಚಾನಲ್ ಡಿಸ್ಟರ್ಬ್ ಮಾಡ್ಬಿಡಿ ಸರ್. ಯಾರಿಗೆ ಪ್ರಶ್ನೆ ಕೇಳ್ತೀವಿ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.